ಕಾಣ್ತಿದೀಯಾ? ಬೊಂಬೆ ಮಂಟಪ ಅಂದ್ರೆ ಈ ಕೋಟೆ ಒಳಗಡೆ ಪಟ್ಟದ ಆನೆ ಮತ್ತು ಪಟ್ಟದ ಕುದುರೆಗಳಿದ್ವು. ಅವು ನೆನಪಿಗೆ ಈ ತರ ಕಲ್ಲಿನ ಆನೆ, ಕಲ್ಲಿನ ಕುದುರೆ ನಿರ್ಮಾಣ ಮಾಡಿರೋದು. ಈಗ ಹೊಡೆದ್ರೆ ಅದೆಲ್ಲ ಖಾಲಿ ಜಾಗ, ಸೈನಿಕ ಮನೆ. ಕೋಟೆ ಒಳಗಡೆ 3,000 ಜನ ಸೈನಿಕರು ಇದ್ದದ್ದು, 1000 ಕುದುರೆ ಇದ್ದು, 180 ಆನೆಗಳಿದ್ದು. ಇದೆಲ್ಲ ಪೂರ್ತಿ ಮಣ್ಣಿತ್ತು ಮೊದಲು. ಈಗೆಲ್ಲ ಇಲಾಖೆಯಿಂದ ಚಪ್ಪಲಿ ಬಂಡಿ ಇತ್ತೀಚೆಗೆ ಹಾಕಿರೋದು. ಈ ಕಡೆ 1000 ಕುದುರೆ ಸಾಕಂತಿದ್ದಂತ ಕಾಟಪ್ಪ ನಾಯಕನ ಸೇನಾಧಿಪತಿ ಮನೆ. ಇದು ಗೋಡೆ ಕಾಣ್ತಿದೆಯಲ್ಲ, ಇದೇ ತರ ಎಲ್ಲ ಮಣ್ಣಿನ ಮನೆ ಬಿದ್ದಿದೆ, ಕಾಲೇಜ್ ಆಗಿದೆ. ಮನೆ ಮುಂದೆ ಅಲ್ಲಿ ಹೊರಗಡೆ ಜಗಲಿ ಕಟ್ಟಿ ಕಾಣ್ತಿದೆಯಲ್ಲ, ಜೇನುತುಪ್ಪ ಬನ್ನಿ ಈ ಕಡೆ ನೋಡೋಣ. ಮಳೆ ನೀರು ಹೋಗೋದು ಕೋಟೆ ಒಳಗಡೆ ಬಿದ್ದಂತ ಮಳೆ ನೀರು ಹೋಗಿ ಮುಂದೆ 2 ಭಾಗದಲ್ಲಿ ಕಂದ ಕಾಣ್ತಿದ್ದೇವೆ. ಟಿಕೆಟ್ ಕೌಂಟರ್ ಪಕ್ಕ, ಈ ಕಡೆ ವೆಹಿಕಲ್ ಪಾರ್ಕಿಂಗ್ ಮಾಡಿದ್ರೆ ಮುಂಭಾಗ. ಯಾವುದೇ ಒಂದು ಕೋಟೆ ಮುಂಭಾಗ ಹಿಂಭಾಗದಲ್ಲಿ ಕಂದಕ್ಕಂತ ನಿರ್ಮಾಣ ಮಾಡಿದ್ದಾರೆ, ತಗ್ಗಿನ ಆಕಾರ, ಹಳ್ಳದ ಆಕಾರದಲ್ಲಿ. ಅದ್ರೊಳಗಡೆ ನೀರ್ನೆಲ್ಲ ಸಾಕೊಂಡಿತ್ತು. ಅದ್ರೊಳಗಡೆ ಇಟ್ಟೆ ಮರಳು, ಸುಣ್ಣದ ಕಲ್ಲು, ಇಟ್ಗೆ ಚೂರು, ಬೆಲ್ದಚ್ಚು, ಅಂಟೋಳಕಾಯಿ, ಲೋಳೆ ರಸ, ಪತ್ರಿಕಾಯಿ ಹಾಕಿ ಅರ್ಧ ಕೋಟೆ ಗೋಡಿ ಪ್ಲಾಸ್ಟಿಂಗ್ ಇತ್ತು. ಇದ್ರ ಮೇಲೆ ಶತ್ರು ಹತ್ತುತ್ತಾರ ಅನ್ನೋ ಕಾರಣದಿಂದ ಎಣ್ಣೆ ಕೂಡ ನೋಡಿದ್ರಲ್ಲ, ಅಲ್ಲಿಂದ ಮಡಿಕೆ ಕುಡಿಕೆಗಳಲ್ಲಿ ಎಣ್ಣೆ ತಂದು ಕೋಟೆ ಇದು ಕೋಟೆ 5ನೇ ಸುತ್ತಿನ ಬಾಗಿಲು. ಈ 5ನೇ ಬಾಗಿಲಿಗೆ ಗಂಟೆ ಬಗೆಯರು. ಗಂಟೆ ಬಾಗಿಲು ಅಂದ್ರೆ ಮೇಲೆ ಒಂದು ದೊಡ್ಡದು ಗಂಟೆ ಕಟ್ಟಿರೋರು. ರಾಜರು ಬರುವಂತ ಸಂದರ್ಭದಲ್ಲಿ ಗಂಟೆ ಹೊಡೆಯರು. ಕೆಳಗಡೆ ಇರುವಂತ ಬಾಗಿಲು ಓಪನ್ ಮಾಡುವುದಕ್ಕೆ. ಮತ್ತೆ ಸೇನಾಧೀಶ ಸಿದ್ದಯ್ಯನ ಬಾಗಿಲು ಅಂತ ಕರೆಯರು. ಸೈನಿಕರಿಗೆ ಒಬ್ಬ ಹೆಡ್ ಇದ್ದ, ಸೈನಿಕರಿಗೆ ಒಳಗಡೆ ಕೂರ್ಸಿ ಪಾಯಿಂಟ್ ಹಾಕೋದು. ನೀವು ಕಹಳೆ ಬತ್ತೇರಿ ಕಾಯ್ಬೇಕು, ನೀವು ಜಂಡಾ ಬತ್ತೇರಿ ಕಾಯ್ಬೇಕಂತ ಈ ತರ ಪಾಯಿಂಟ್ ವೈಸ್ ಹಾಕೋದು. ನೋಡಿ ಇಷ್ಟು ಹೈಟ್ ಇದ್ದು ಕೋಟೆ ಗೋಡೆ ಕಾಣ್ತಿದ್ಯಾ? ಈ ಗೋಡೆ ಮೇಲೆ ಲೈನ್ ಇದೆಯಲ್ಲ, ಇದರಿಂದ ಸೈನಿಕ ಕೂತಿರೋರು. ಅಲ್ಲಿ ಮೇಲೆ ರವಂಡ ಇರೋದು, ಕಹಳೆ ಓದೋದು. ಆ ಕಡೆ ಈ ಕಡೆ ಇದೇ ತರ ಕೋಟೆ ಸುತ್ತಲಿದಾವೆ. ಇದ್ರ ಮೇಲೆ ನಿಂತು ನೋಡ್ರೆ ಚಿತ್ರದುರ್ಗ ಸಿಟಿ ಬಿಟ್ಟು 5-6 ಕಿಲೋಮೀಟರ್ ದೂರದಿಂದ ಬರುವಂತ ಶತ್ರುಗಳು ಕಾಣೋರು. ಶತ್ರುಗಳು ಕಾಣ್ತಿದ್ದಂಕಲೆ ಕಹಳೆ ಓದೋರು. ಅವರು ಸೈನಿಕರೆಲ್ಲ ಅವ್ರ ಜಾಗದಲ್ಲಿ ಕೂತಿರೋರು. ನಾಡು ಬಂದಕ್ಕೆ ಚಿಕ್ಕ ಚಿಕ್ಕ ಪಿರಂಗಿ, ಬಿಲ್ಲು ಬಾಣಗಳ ಸಹಾಯದಿಂದ ಹೊಡೆಯರು. ಯಾವುದೇ ಕಾರಣಕ್ಕೆ ಶತ್ರುಗಳು ಹತ್ತಿ ಒಳಗಡೆ ಬರೋದಾಗ್ತದಿಲ್ಲ. ಇದು ಅಭೇದ್ಯವಾದಂತ ಕೋಟೆ ಅಂತ ಪ್ರಸಿದ್ಧಿಯಾಗಿರೋದು. ಇಲ್ಲಿ ಕಲ್ಲಿನ ಮೇಲೆ ಒಂದು ಜಿಂಕೆ ಚಿತ್ರ ಕೆತ್ತನೆ ಮಾಡಿದ್ದಾರೆ. ಕೋಟೆ ಕಟ್ಟೋದಕ್ಕಿಂತ ಮೊದಲು ಇಲ್ಲಿ ಕಾಡು ಜನರು ವಾಸವಾಗಿದ್ರು ಅಂತ ನೆನಪಿಗೆ ಈ ತರ ಕುರುಹುಗಳನ್ನ ಕೆತ್ತನೆ ಮಾಡಿರೋದು. ಕಾಣ್ತಿದೀಯಾ? ಮೊದಲು ವಿದ್ಯುತ್ ಇರ್ತಿದ್ದಲ್ಲ, ದೀಪ ಹಚ್ಚಿಡುವಂತ ಗೂಡು. ಇದು ಕೋಟೆ 6ನೇ ಬಾಗಿಲು. ಈ 6ನೇ ಬಾಗಿಲಿಗೆ ಕಸ್ತೂರಿ ರಂಗಪ್ಪ ಕರೆಯರು. ಈ ತರ ದೊಡ್ಡ ಬಾಗಿಲಿನಲ್ಲಿ ರಾಜರು ಬಂದು ಓಪನ್ ಮಾಡೋದು. ಚಿಕ್ಕದಲ್ಲಿ ಸೈನಿಕರು ಓಡಾಡುವಂತ ಬಾಗಿಲು ದಿಡ್ಡಿ ಬಾಗಿಲು. ಈ ಬಾಗಿಲಿನ ಹುಲಿ ಮುಖದ ಬಾಗಿಲು ಅಂತ ಕರೆಯರು. ಶತ್ರುಗಳು ಬಂದು ಈ ಬಾಗಿಲಲ್ಲಿ ಸಿಕ್ಕದೆ ಹುಲಿಗೆ ಬಾಯಿಗೆ ಸಿಕ್ಕಂತ ಸಾಕು ಖಚಿತ. ನೋಡಿವೆಲ್ಲ ಒಂದು ಬಾಗಿಲು ಕಾಣ್ತೀಯಾ? ಅದಕ್ಕೆ ಹುಲಿ ಮುಖದ ಬಾಗಿಲು ಅಂತ ಕರೆಯರು. ನಾಯಕರ ಕುಲದೇವತೆ ಆದಂತ ಏಕನಾಥೇಶ್ವರಿಯ ಪಾದದ ಕಟ್ಟೆ ಮೇಲೆ ಏಕನಾಥೇಶ್ವರಿ ಗರಡಿ ಮನೆ ಅಂತ. ಮೊದಲು ಇಲ್ಲೆಲ್ಲ ಸೈನಿಕರು ಮಕ್ಕಳು ಇರೋರಲ್ಲ, ಇದರಲ್ಲಿ ತರಬೇತಿ ಕೊಡೋದು. ತರಬೇತಿಯಲ್ಲಿ ಸೆಲೆಕ್ಟ್ ಆದ್ಮೇಲೆ ಕೋಟೆ ಒಳಗಡೆ ಸೈನಿಕರಾಗಿ ಆಯ್ಕೆ ಮಾಡ್ಕೊಳ್ಳೋರು.
ಈಗಲೂ ಕಟ್ಟಾಗಿರೋದಿದೆ ನೋಡಿ. ಈ ಬಂಡೆ ಇಲ್ಲೇ ತನಕ ಇಟ್ಟಂತೆ ಮಧ್ಯದಲ್ಲಿ ಈ ತರ ಉಳಿಂದ ಓಲೋಲ್ ಹಾಕೋದು. ಆ ಓಲ್ ಒಳಗಡೆ ವುಡ್ ಪೀಸ್ ಮರದ ಬೆಣ್ಣೆ ಇಟ್ಟು ಹೊಡಿಯೋರು. ಬೆಣ್ಣೆ ಇಟ್ಟು ಹೊಡೆದಾದ್ಮೇಲೆ ದಿನನಿತ್ಯ ಉಪ್ಪಿನ ಬಿಸಿ ನೀರು ಹಾಕರು. ಉಪ್ಪಿನ ಬಿಸಿ ನೀರು ಎಸ್ಪೆಂಡ್ ಆಗೋದಲ್ಲ, ಆಗ ಸುತ್ತಿಯಿಂದ ಹೊಡೆದಾಗ ಸ್ವಲ್ಪ ಹಾಳಾಗೋದು. ಆಮೇಲೆ ಅವ್ರಿಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಈ ತರ ಕಟ್ ಮಾಡಿ ನಿರ್ಮಾಣ ಮಾಡಿರೋದು. ಇದು ಪಿರಂಗಿ ಗುಂಡಿಗಳು ಅಂತ ಒಂದು ಕೊಠಡಿ ಕಾಣ್ತಿದೀಯಾ? ಹಗ್ಗದೇಣಿ ಬಸ್ಸಿಂದ ಒಳಗಡೆ ಹೋಗಿ ಹೊರಗಡೆ ಬರೋದಕ್ಕೆ ಬನ್ನಿ. ಇದು ಆನೆ ಮಲಗಿರೋ ಆಕಾರ ಐತೆ ನೋಡಿ. ಇದೇ ಬಂಡೆಯಿಂದಲೇ ಒಳಗಡೆ ವಿಘ್ನೇಶ್ವರ ಮೂರ್ತಿ ಕೆತ್ತನೆ ಮಾಡಿ ಪೂಜೆ ಮಾಡ್ತಿರೋದು. ಇದು ಆನೆ ಬಂಡೆ ಗಣಪತಿ ಅಂತ ಪ್ರಸಿದ್ಧಿಯಾಗಿರೋದು. ಈ ಕಡೆ ಒಂದು ಮೊಲದ ಆಕಾರ ಇರುವಂತ ಒಂದು ಬಂಡೆ ಇದೆ ನೋಡಿ, ಕಾಣ್ತಿದೀಯಾ? ಅಲ್ಲಿ ಮೇಲೆ ಒಂದು ಶಿಪ್ಪು ಅಡಕಣ್ಣ ಮೇಲೆ ಟಾಪ್ ಅಲ್ಲಿ ಮಳೆ ನೀರು ಒಂದು ಕಪ್ಪಾಗಿದೆ ನೋಡಿ. ನೀವೊಂದ್ ಕಡೆ ಮಾಡಬೇಡ್ರಿ. ಅದ್ರ ಮೇಲೆ ಒಂದು ಸೈಡ್ ಕಟ್ಟಡಿ ಇದೆ, ಅದು ಜಂಡಾ ಬತ್ತೇರಿ ಯುದ್ಧದಲ್ಲಿ ಗೆದ್ದು ಬಂದ ಮೇಲೆ ಫ್ಲಾಗ್ ಇರ್ತಾರೋ ಫ್ಲಾಗಿನ ಗುರುತು ಹನುಮತ್ ಗರುಡ ಧ್ವಜ. ಈಚೆ ಒಂದು ಆಮೆ ಆಕಾರ ಐತೆ ನೋಡಿ, ಕಾಣ್ತಿದೀಯಾ? ಇದು ಒಂದು ಓತಿಕೆ ತರ ಇದೆ ನೋಡಿ, ಗಿಡದ ಪಕ್ಕದಲ್ಲಿ ಮೇವು ಬರೋ ತರ ಇದೆ ನೋಡಿ ಮೇಡಮ್. ಈ ಕಡೆ ಇಲ್ಲಿ ಗಿಡದ ಪಕ್ಕ ಇರೋದು ನಮ್ಮ ಚಿತ್ರದುರ್ಗಕ್ಕೆ ದ್ವಾಪರ ಯುಗದಲ್ಲಿ ಇದಕ್ಕೆ ಹಿಡಂಬ ಪಟ್ಟಣ ಎಂಬ ಹೆಸರು